ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂದರೆ, ಇಂಡಿಯನ್ ನೇವಿಯಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಎಕ್ಸಿಕ್ಯೂಟಿವ್ ಹಾಗೆ ಟೆಕ್ನಿಕಲ್ ಬ್ರಾಂಚ್ನಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ. ಈ ಹುದ್ದೆಗೆ ಮೆನ್ ಹಾಗೆ ವುಮೆನ್ ಅಭ್ಯರ್ಥಿಗಳು ಇಬ್ಬರು ಅಪ್ಲೈ ಮಾಡುವುದಾಗಿದ್ದು 12th ಆಗಿದ್ದರೆ ಸಾಕು ಈ ಹುದ್ದೆಗೆ ಅಪ್ಲೈ ಮಾಡುವುದಾಗಿರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂಥವ್ರಾದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪಲು ಸಹಾಯ ಆಗುತ್ತೆ. ಇಂಡಿಯನ್ ನೇವಿಯಲ್ಲಿ ಇರುವಂಥ ಈ ಜಾಬ್ಗೆ 12th ಹಾಗೆ BTech ಮಾಡಿರುವಂಥ ಅಭ್ಯರ್ಥಿಗಳು ಅಪ್ಲೈ ಮಾಡುವುದಾಗಿದ್ದು, ಇದು 2026ನೇ ಬ್ಯಾಚ್ನ ಹುದ್ದೆಗಳು ಇದಾಗಿರುತ್ತೆ. ಹಾಗೆ ಈ ನೋಟಿಫಿಕೇಷನನ್ನು ಜೂನ್ 30ನೇ ತಾರೀಕಿಗೆ ಹೊರಡಿಸಲಾಗಿದ್ದು, ಈಗಲಿಂದಲೇ ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಕೊನೆ ದಿನಾಂಕ ಬಂದು ಜುಲೈ 14ನೇ ತಾರೀಕಾಗಿದ್ದು, ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಅದರೊಳಗಡೆ ಆಗಿ ಅಪ್ಲೈ ಮಾಡಬೇಕಾಗಿರುತ್ತೆ. ಎಕ್ಸಿಕ್ಯೂಟಿವ್ ಹಾಗೆ ಟೆಕ್ನಿಕಲ್ ಬ್ರಾಂಚ್ನ ಒಟ್ಟು 44 ಹುದ್ದೆಗಳು ಖಾಲಿ ಇದ್ದು, ಮೆನ್ ಹಾಗೆ ವುಮೆನ್ ಅಭ್ಯರ್ಥಿಗೆ ಮ್ಯಾಕ್ಸಿಮಮ್ 6 ಹುದ್ದೆಗಳು ಖಾಲಿ ಇರುತ್ತೆ. ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಜುಲೈ 7ರಿಂದ 2006ನೇ ಇಸ್ವಿಯಿಂದ 2009ನೇ ಇಸ್ವಿ ಒಳಗಡೆ ಹುಟ್ಟಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಲು ಬೇಕಾಗಿರುವಂಥ ಎಲಿಜಿಬಿಲಿಟಿ ಕ್ವಾಲಿಫಿಕೇಷನ್ನ ನೋಡೋದಾದರೆ, ಮೊದಲನೇದಾಗಿ ನೀವು 12th ಮುಗಿಸಿರಬೇಕಾಗಿರುತ್ತೆ. ಹಾಗೆ ಈಕ್ವಲೆಂಟ್ನಲ್ಲಿ ನೀವು ಅಂದರೆ 12th ಎಕ್ಸಾಮ್ನಲ್ಲಿ ನೀವು 70% ಮಾರ್ಕ್ಸ್ನ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ನಲ್ಲಿ ತೊಗೊಂಡಿರಬೇಕಾಗಿರುತ್ತೆ. ಹಾಗೆ ಅಟ್ಲೀಸ್ಟ್ 50% ಮಾರ್ಕ್ಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 10th ಅಥವಾ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 12th ಅಲ್ಲಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ತೊಗೊಂಡಿರಬೇಕಾಗಿರುತ್ತೆ. ಅಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಈ ಹುದ್ದೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದಪ್ಪ ಅಂತ ನೋಡೋದಾದರೆ, ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು BE BTech ಆಗಿರುವಂಥವ್ರು ಕೂಡ ಈ ಹುದ್ದೆಗೆ ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮೆಡಿಕಲ್ ಸ್ಟ್ಯಾಂಡರ್ಡ್, ರಿಲ್ಯಾಕ್ಸೇಷನ್, ಹಾಗೆ ಹೈಟ್, ವೆಯ್ಟ್ ಮತ್ತು ಟ್ಯಾಟು ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನೀವು ಇಂಡಿಯನ್ ನೇವಿಯ ವೆಬ್ಸೈಟ್ ಆದ joinindiannavy.government.in ಈ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಹಾಗೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಕೂಡ ಎಲ್ಲ ಚೆಕ್ ಮಾಡ್ತಾರೆ. ಇನ್ನು ಸೆಲೆಕ್ಷನ್ ವಿಚಾರ ನೋಡೋದಾದರೆ, ನಾವೆಲ್ಲ ಹೆಡ್ ಕ್ವಾರ್ಟರ್ ರಿಸೀವ್ಡ್ ಆಫ್ ರೈಟ್ ಫಿಕ್ಸ್ ಆಫ್ ಶಾರ್ಟ್ ಲಿಸ್ಟ್ ಆದಂಥ ನೀವು ಅಪ್ಲೈ ಮಾಡಿದಂಥ ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ ಮಾಡಿ ಅದರಲ್ಲಿ ಕಾಮನ್ ರ್ಯಾಂಕ್ ಲಿಸ್ಟ್ನ ರಿಲೀಸ್ ಮಾಡ್ತಾರೆ. ಕಾಮನ್ ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳನ್ನ SSP ಇಂಟರ್ವ್ಯೂ ಮಾಡ್ತಾರೆ. ಇಂಟರ್ವ್ಯೂ ಬಂದು ಬ್ಯಾಂಗ್ಳೂರು, ಭೋಪಾಲ್, ಕೋಲ್ಕತ್ತಾ, ವಿಶಾಖಪಟ್ಟಣದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಇಂಟರ್ವ್ಯೂ ಅನ್ನೋದಿರುತ್ತೆ. ಶಾರ್ಟ್ ಲಿಸ್ಟ್ ಆದಂಥ ಕ್ಯಾಂಡಿಡೇಟ್ಗಳಿಗೆ ಇಂಟರ್ವ್ಯೂಗೆ ಕಾಲ್ ಫಾರ್ಮ್ ಬಂದು ಇಮೇಲ್ ಅಥವಾ SMS ಮೂಲಕ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ಇಂಟರ್ವ್ಯೂ ಇಂಟರ್ವ್ಯೂ ಮುಗಿಯೋವರೆಗೂ ನೀವು ಇಮೇಲ್ ಅಥವಾ ಮೊಬೈಲ್ ನಂಬರ್ನ ಚೇಂಜ್ ಮಾಡಬಾರ್ದು. ಹಾಗೆ ಇಂಟರ್ವ್ಯೂಗೆ ಹೋಗುವಂಥ ಕ್ಯಾಂಡಿಡೇಟ್ಗೆ AC ಥರ್ಡ್ ಟ್ರೈನ ನಿಮಗೆ ಬುಕ್ ಮಾಡ್ತಾರೆ. ಆ ಒಂದು ಅಮೌಂಟ್ನ ನಿಮಗೆ ರೀಫಂಡ್ ಕೂಡ ಆಗೋದಕ್ಕೆ ನೀವು ಬ್ಯಾಂಕ್ ಪಾಸ್ಬುಕ್ನ ನೀವು ನೀಡಬೇಕಾಗಿರುತ್ತೆ. ಬ್ಯಾಂಕ್ ಪಾಸ್ಬುಕ್ನ ಒಂದು ಫ್ರಂಟ್ ಪೇಜ್ನ ಕಾಪಿ ಒಂದು ನೀಡಬೇಕಾಗಿದ್ದು, ಅಕೌಂಟ್ ನಂಬರ್, IFSC ಕೋಡ್ ಎಲ್ಲ ನೀವು ನೀಡಬೇಕಾಗಿರುತ್ತೆ. ಇಂಟರ್ವ್ಯೂಗೆ ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬೇಕಂದ್ರೆ ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದಾಗಿರುತ್ತೆ. ಇನ್ನು ಮೆರಿಟ್ ಲಿಸ್ಟ್ ಬಂದು ನಿಮಗೆ ಮೆಡಿಕಲ್ ಎಕ್ಸಾಮಿನೇಷನ್, ಹಾಗೆ ಪೊಲೀಸ್ ವೆರಿಫಿಕೇಷನ್, ಕ್ಯಾರೆಕ್ಟರ್ ವೆರಿಫಿಕೇಷನ್ ಇದ್ರ ಮೂಲಕ ನಿಮ್ಮನ್ನ ಮೆರಿಟ್ ಲಿಸ್ಟ್ನ ಪ್ರಿಪೇರ್ ಮಾಡ್ತಾರೆ. ಇನ್ನು ಟ್ರೈನಿಂಗ್ ಕೂಡ ಇದ್ದು ನಿಮಗೆ ಟ್ರೈನಿಂಗ್ ಆಗುವಂಥ ಕಾಸ್ಟ್ನೆಲ್ಲ ಈ ಒಂದು ಡಿಪಾರ್ಟ್ಮೆಂಟೇ ವಹಿಸ್ಕೊಳ್ಳುತ್ತೆ.
ಇನ್ನು ಪೇ ಅಲೋವೆನ್ಸ್ ಮತ್ತು ಇನ್ಶೂರೆನ್ಸ್ ಗ್ರ್ಯಾಜುಯಿಟಿ ಲೀವ್ಸ್ ಇದನ್ನೆಲ್ಲ ನೀವು ಈ ಹುದ್ದೆ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡಬೇಕಾಗಿರುತ್ತೆ. ಹಾಗೆ ನೀವು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಸ್ಕ್ಯಾನ್ ಆಗಿರೋವಂಥ ಡಾಕ್ಯುಮೆಂಟ್ನೇ ಸಬ್ಮಿಟ್ ಮಾಡಬೇಕಾಗಿದ್ದು, ಒಂದು ವೇಳೆ ಸ್ಕ್ಯಾನ್ ಆಗದಿರೋವಂಥ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದ್ರೆ ಅಂಥ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡ್ತಾರೆ. ಹಾಗೆ ಒಂದು ಸಲ ನೀವು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಿದಾದ್ಮೇಲೆ ಚೇಂಜಸ್ ಏನೂ ಮಾಡೋಕ್ಕೋಗೋದಿಲ್ಲ. ಸೊ ಹಾಗಾಗಿ ಸಬ್ಮಿಟ್ ಮಾಡಬೇಕಾದ್ರೆ ನೋಡ್ಕೊಂಡು ಸಬ್ಮಿಟ್ ಮಾಡಿ, ಕರೆಕ್ಷನ್ ಏನೂ ಇರೋದಿಲ್ಲ. ಒಂದು ಸಲ ಸಬ್ಮಿಟ್ ಮಾಡಿದ್ಮೇಲೆ ಅದು ಅಷ್ಟೇ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಮೇಯ್ನಾಗಿ ವುಮೆನ್ ಅಭ್ಯರ್ಥಿ ಯಾರೇ ಆಗಿದ್ದರೂ ಸರಿ, ಅನ್ಮ್ಯಾರಿಡ್ ಅಭ್ಯರ್ಥಿಗಳು ಮಾತ್ರ ಅಪ್ಲೈ ಮಾಡಬೇಕಾಗಿರುತ್ತೆ. ಒಂದು ವೇಳೆ ಮ್ಯಾರಿಡ್ ಆಗಿರೋವಂಥ ಏನಾದರೂ ಟ್ರೈನಿಂಗ್ ಸಮಯದಲ್ಲಿ ತಿಳಿದು ಬಂದರೆ ಅದಕ್ಕಾಗಿರೋವಂಥ ಕಾಸ್ಟ್ನೆಲ್ಲ ನಿಮಗೆ ಕಟ್ ಮಾಡಿ ಕೊಟ್ಟು ನಿಮಗೆ ಟ್ರೈನಿಂಗಿಂದ ನಿಮ್ಮನ್ನು ರಿಮೂವ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋದಾಗಿದ್ದು, ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಏನಾದರೂ ನೋಡಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರೋವರೆಗೂ ನಮ್ಮ ವೀಡಿಯೋನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.